ದಿ ಪ್ರೀವಿಯಸ್ ವೀಕೆಂಡ್ ವಿ ವೆಂಟ್ ಟು ಮಡಿಕೇರಿ. ನಾವ್ ಏನಕ್ಕೆ ಮಡಿಕೇರಿನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಥವಾ ಮುಗುಳ್ಪೇಟೆ, ಏನಕ್ಕೆ ಮುಗುಳ್ಪೇಟೆ ಅಂತಾನೆ ಕರೀತಾರೆ ಆ ಜಾಗನ. ಆಮೇಲೆ ಕೋಟೆ ಬೆಟ್ಟ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಹೋಗಿರೋ ಇನ್ಫ್ಲೂಯೆನ್ಸರ್ಸ್ ಎಲ್ಲರೂ ಒಂದ್ ಸುಳ್ಳು ಹೇಳ್ತಾರೆ. ಎಲ್ಲರೂ ಅಂತ ಹೇಳಲ್ಲ, ಬಟ್ ಒಂದ್ ಸುಳ್ಳು ಹೇಳ್ತಾರೆ ಜನರಲ್ಲಿ. ಅಂಡ್ ಏನಕ್ಕೆ ಆ ಸುಳ್ಳು ಹೇಳ್ತಾರೆ, ಅದೇನ್ ಸುಳ್ಳು, ಈ ತರ ವಿಚಾರಗಳನ್ನ ನಾವು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿನೇ ತಿಳ್ಕೊಂಡಿದ್ದು. ಎನಿವೇಸ್, ಇದೇ ಎಕ್ಸ್ಪೀರಿಯನ್ಸ್ಗೋಸ್ಕರ ಈ ವ್ಲಾಗ್ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಈ ಟ್ರಿಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು 3 ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತೀನಿ. ದ ಫಸ್ಟ್ ಥಿಂಗ್ ಬಂದ್ಬಿಟ್ಟು, ನಾನು ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಥರ ವಿಡಿಯೋ ಮಾಡಿ ಪ್ರಾಬ್ಲಿ 1 ವರ್ಷ ಆಗೋಗಿದೆ. ಯಾವಾಗಲೂ ಯಾರೋ ನನ್ನ ಬೇರೆಯವ್ರು ಫಿಲ್ಮ್ ಮಾಡೋರು ಆ್ಯಂಡ್ ಐ ವುಡ್ ಎಡಿಟ್ ಇಟ್. ಆ್ಯಂಡ್ ಈ ಸಲ ನಾನೇ ಈ ಥರ ವ್ಲಾಗ್ ಮಾಡ್ಕೋತಾ ಇದ್ದೀನಿ. ದ ಸೆಕೆಂಡ್ ಥಿಂಗ್ ಇಸ್, ನಾವು ಇವಾಗ ಹೋಗ್ತಿರೋ ಟ್ರಿಪ್ಪಲ್ಲಿ ಇನ್ಕ್ಲೂಡ್ ಆಗಿರೋ ಗ್ರೂಪ್, ಇವ್ರ ಜೊತೆ ಟ್ರಿಪ್ ಹೋಗಿ ಪ್ರಾಬ್ಲಿ 1 ವರ್ಷ ಆಗೋಗಿದೆ. ಸೊ ದಟ್ ಈಸ್ ಆಲ್ಸೋ ವೆರಿ ಎಕ್ಸೈಟಿಂಗ್. ಆ್ಯಂಡ್ ಹೋಗ್ತಿರೋ ಜಾಗ ಮಡಿಕೇರಿಗೆ ಹೋಗಿನೂ 1 ವರ್ಷ ಆಗೋಗಿದೆ, ವಿಚ್ ಇಸ್ ಆಲ್ಸೋ ವೆರಿ ಎಕ್ಸೈಟಿಂಗ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಜರ್ನಿ ಸ್ಟಾರ್ಟ್ ಆಗಿ 1 hour ಆಯಿತು. ರಾಸ್ತಾ ಕೆಫೆ ಅಂತ ಬಂದಿದ್ದೀವಿ ಮೈಸೂರು ರೋಡಲ್ಲಿ. ಇನ್ನು 4.5 hours ಜರ್ನಿ ಇದೆ. ಬಟ್ ಸ್ಲೋ ಆಗಿ ತೊಗೊತೀವಿ. ಇದೇ ಥರ ಅಲ್ಲಿ ಇಲ್ಲಿ ಬ್ರೇಕ್ ತೊಗೊತೀವಿ. ಮುಂದೆ ಕಾಫಿಗಂತಲೂ ಬ್ರೇಕ್ ತೊಗೊತೀವಿ. ಇವಾಗ ಆಲ್ರೆಡಿ ಅಲ್ಲೆಲ್ಲ ಫ್ರೆಂಡ್ಸ್ ಕೂತ್ಕೊಂಡು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಹೋಗಬೇಕು, ನಾಳೆ ಬೆಳಗ್ಗೆ ಏನು ಮಾಡಬೇಕು ಅಂತೆಲ್ಲ. ಇವಾಗ ನಾವು ಒಂದು ಟೀ ಬ್ರೇಕಿಂಗ್ ಅಂತ ಎಸಿದ್ವಿ. ಆ್ಯಕ್ಚುಲಿ 2ನೇ ಬ್ರೇಕು. ಫಸ್ಟ್ ಬ್ರೇಕಲ್ಲಿ ಹೆವಿ ಫನ್ ಮಾಡಿದ್ದೀವಿ. ಈ ಥರ ಫ್ರೆಂಡ್ಸ್ ಜೊತೆ ಬಂದರೆ ದೇರ್ ವಿಲ್ ಬಿ ಅ ಲಾಟ್ ಆಫ್ ಮೂಮೆಂಟ್ಸ್ ದಟ್ ಯು ಎಂಜಾಯ್. ರೋಡಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು, ಆವಾಗ ಈ ಥರ ಟೀ ಅದು ಇದು ಅಂತ ನಿಂತ್ಕೊಂಡು ಮಜಾ ಮಾಡೋದು. ಆ್ಯಂಡ್ ಹಾಫ್ ವೇ ಬಂದಿದ್ದೀವಿ, ಹತ್ತತ್ರ ಮಂಡ್ಯ ದಾಟ್ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಹೋದರೆ ರೀಚ್ ಆಗ್ಬಿಡ್ತೀವಿ. ಮಡಿಕೇರಿ ರೀಚ್ ಆಗಿದ್ದೀವಿ. ವ್ಯೂಸ್ ಅಮೇಝಿಂಗ್. ಇಲ್ಲಿ ಜಸ್ಟ್ ಇವಾಗ ಸನ್ರೈಸ್ ಆಗಿದೆ. ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೀವಿ ಸನ್ರೈಸ್ನ. ಬಾಯ್ಸ್ ಎಲ್ಲ ನಿಂತ್ಕೊಂಡು ಸ್ಟೋರೀಸ್ ಆಗ್ತಿದ್ರು. 2 hours ರೆಸ್ಟ್ ಮಾಡಿ ಇಲ್ಲಿಂದ ಇದಕ್ಕೆ ಹೋಗ್ತೀವಿ, ಮಂಡಲ್ಪಟ್ಟಿ ಹಿಲ್ ಸ್ಟೇಷನ್ಸ್ಗೆ ಹೋಗ್ತೀವಿ. ಅಲ್ಲೇ ಅದು ಅಷ್ಟೇ. ಮಂಡಲ್ಪಟ್ಟಿ ಬಂದ್ಬಿಟ್ಟು 10,000 ಹೆಕ್ಟೇರ್ ಏರಿಯಾ ಬಂದ್ಬಿಟ್ಟು ಇದಿದೆ, ವ್ಯೂ ಪಾಯಿಂಟ್ ಇದೆ. ಅದನ್ನ ಮುಗಿಸ್ಕೊಂಡು ನೀವು ಆಮೇಲೆ ಮಧ್ಯಾಹ್ನಕ್ಕೆ ರಿಟರ್ನ್ ಬಂದು ಲಂಚ್ ಮುಗಿಸ್ಕೊಂಡು ಮಡಿಕೇರಿ ಸಿಟಿಯಲ್ಲಿ ಅಬಿ ಫಾಲ್ಸ್ ನೋಡ್ಕೊಳ್ಳಿ. ಬಾರಿ ಸೂಪರ್ ಆಗಿದೆ ಅಬಿ ಫಾಲ್ಸ್. ಇವಾಗ ಒಳಗಡೆ ಇದೆಲ್ಲ ಮಾಡಿದ್ದಾರೆ, ಟ್ರ್ಯಾಕ್ ತರ. ನಿಮಗೆ ವ್ಯೂ ಪಾಯಿಂಟ್ ಅಲ್ಲ ಎಲ್ಲಿ ಸರ್, ಮಾಂದಲ್ಪಟ್ಟಿಯಲ್ಲಿ ಅಬಿ ಫಾಲ್ಸ್ ಎಲ್ಲ ಆಡಕ್ ಬಿಡಲ್ಲ ಸರ್. ಆಡಕ್ ಬಿಡಕ್ಕೆ ನೀವು ಮಾಂದಲ್ಪಟ್ಟಿಗೆ ಹೋದ್ರೆ ಅಲ್ಲಿ ಕೋಟೆ ಬಿಂತ ಒಂದು ಪ್ಲೇಸ್ ಇದೆ ಸರ್, ಅಲ್ಲಿ ಆಡಕ್ ಹೋಗ್ಬೋದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವಿಲ್ಲಿ ಮಂಡಲ್ಪಟ್ಟಿ ಬೇಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಜೀಪ್ ಎಲ್ಲ ಇದೆ. ಇಲ್ಲಿಂದ ಜೀಪಲ್ಲಿ ಒಂದು ಸ್ವಲ್ಪ ಕಿಲೋಮೀಟರ್ ಹೋಗಬೇಕು. ಆಮೇಲೆ ಅಲ್ಲಿಂದ ಮತ್ತೆ ಆಫ್ ರೋಡ್ ಇರುತ್ತೆ ಫುಲ್ಲು. ಅಲ್ಲೋಗಿ ಫುಲ್ ಹೆವಿ ಕ್ರೇಜಿ ರೈಡ್ ಇರುತ್ತೆ. ಬಟ್ ಬ್ರೇಕ್ಫಾಸ್ಟ್ ವಾಸ್ ರಿಯಲಿ ಬ್ಯಾಡ್. ಇಟ್ ವಾಸ್ ನಾಟ್ ಎಟ್ ಆಲ್ ಟೇಸ್ಟಿ. ಅದು ಗ್ರೀನ್ಲ್ಯಾಂಡ್ ಹೋಟೆಲ್ ಅಂತ ಇದೆ, ಅಲ್ಲಿ ಏನೂ ಚೆನ್ನಾಗಿರಲಿಲ್ಲ. ಸೊ ಜಾಸ್ತಿ ತಿನ್ನೋಕ್ಕಾಗಲ್ಲ. ಎನರ್ಜಿ ಸ್ವಲ್ಪ ಲೋ ಇದೆ. ಬಟ್ ಅಲ್ಲಿ ಹೋದ್ಮೇಲೆ ಪ್ರಾಬ್ಲಿ ಜಾಗ ಚೆನ್ನಾಗಿರುತ್ತೆ. ಟಾರ್ ರೋಡ್ 2-6 ಕಿಲೋಮೀಟರ್.
ಟೂರಿಸ್ಟ್ ಅವರೆಲ್ಲ ಬೆಳಿಗ್ಗೆ ಮಾರ್ನಿಂಗ್ ಬರ್ತಾರೆ 5:30ಗೆಲ್ಲ. ಇದು ಮುಗುಳ್ಪೇಟೆ ಅಂತ ಇದಕ್ಕೆ ಹೆಸರು ಬಂದಿದ್ದು. ಗಾಳಿಪಟ ಮೂವಿ ಬಂದಮೇಲೆ. ಹೌದಾ? ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ ಏನು? ಸುಜಿತ್ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್, ಬಿಕಾಸ್ ಬೇಕಾಗಿದ್ದ ಕಡೆ ಎಲ್ಲ ನಿಲ್ಲಿಸ್ಕೊಂಡು ಒಳ್ಳೊಳ್ಳೆ ಫೋಟೋಸ್ ತಗೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಇವಾಗ ಟ್ರೆಕ್ಕಿಂಗ್ ಶುರು ಮಾಡಬೇಕು. ಆಬ್ವಿಯಸ್ಲಿ ಜೀಪಲ್ಲಿ ಎಲ್ಲ ಟ್ರೆಕ್ ಮುಗಿಸ್ಕೊಂಡು ಬಂದಿರೋದ್ರಿಂದ ಒಂದು ಚೂರು ಟ್ರೆಕ್ ಮಿಕ್ಕಿದೆ. ಈ ಬೆಟ್ಟದ ಆಲ್ಟಿಟ್ಯೂಡ್ ಬರೀ 1600 ಮೀಟರ್ಸ್. ಆ್ಯಂಡ್ ಮುಗುಳ್ಪೇಟೆ ಅಂತ ಹೆಸರು ಬಂದಿದ್ದು ಗಾಳಿಪಟ ಮೂವಿಯಿಂದ ಅವರಿಂದ ಗೊತ್ತಾಯಿತು. ಬಟ್ ಮುಗುಳ್ಪೇಟೆಗೆ ಒಂದು ಅರ್ಥ ಇದೆ. ಹಂಗಂದ್ರೆ ಏನಂದರೆ ಮಾರ್ಕೆಟ್ ಆಫ್ ಕ್ಲೌಡ್ಸ್ ಅಂತ ಅಂದ್ಬಿಟ್ಟು. ಯಾಕೆ ಹಿಂಗಿರುತ್ತೆ ಅಂತಂದರೆ ಯಾವಾಗಲೂ ಮೋಡ ತುಂಬ್ಕೊಂಡಿರುತ್ತೆ ಇಲ್ಲಿ ಅಂತ ಅಂದ್ಬಿಟ್ಟು ಮಾರ್ಕೆಟ್ ಆಫ್ ಕ್ಲೌಡ್ಸ್ ಅಂತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಬಂದಿದ್ದ ಟೈಮ್ ಸ್ವಲ್ಪ ಮಧ್ಯಾಹ್ನ ಹೊತ್ತು, ಸೊ ಇಲ್ಲಿ ಕ್ಲೌಡ್ಸ್ ಜಾಸ್ತಿ ಕಾಣಿಸಲ್ಲ. ಇವಾಗ ಬೆಳಿಗ್ಗೆ ಹೊತ್ತು ಬಂದರೆ ಮಾತ್ರ ಫುಲ್ ಕ್ಲೌಡ್ಸ್ ತುಂಬ್ಕೊಂಡಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನಾವು ಟ್ರೆಕ್ ಮಾಡ್ಕೊಂಡು ಇವಾಗ ಪೀಕ್ ರೀಚ್ ಆಗಿದ್ದೀವಿ. ವ್ಯೂ ಇಸ್ ಅಮೇಝಿಂಗ್. 4 ದಿಕ್ಕಲ್ಲಿ ಬರೀ ಗ್ರೀನರಿ, ಬರೀ ಹಿಲ್ಸೇ ಇದೆ. ಮಡಿಕೇರಿಲಿ ಒನ್ ಆಫ್ ದ ಬೆಸ್ಟ್ ವ್ಯೂಸ್. ನೀವು ಬೆಳಗ್ಗೆ ಹೊತ್ತು ಬಂದು ಈ ಜಾಗ ನೋಡಲೇಬೇಕು, ಬಿಕಾಸ್ ಪೂರ್ತಿ ಎಲ್ಲ ಕಡೆನೂ ಮೋಡ ತುಂಬಿಕೊಂಡಿರುತ್ತೆ. ಮೋರ್ ಓವರ್ ಇದು ಫುಲ್ ಫ್ಲಾಟ್ ಹಿಲ್ಸ್. ಮೈ ಪ್ರಿಫರೆನ್ಸ್. ಇಲ್ಲಿ ಬಂದು 15 ನಿಮಿಷ ನೀವು ಕೂತ್ಕೊಂಡು ನೋಡಿ, ಫುಲ್ ನೆಮ್ಮದಿಯಾಗಿರುತ್ತೆ. ಇದೇ ಥರ ಹಿಲ್ಸು ಕ್ಯಾತನ್ಮಕ್ಕಿ ಅಂತಲೂ ಇದೆ ಮುಂದೆ. ಅದೇ ಥರ ಸುಮಾರು ಇದೆ ಇಲ್ಲಿ. ಎಲ್ಲದನ್ನು ವಿಸಿಟ್ ಮಾಡಿ. ಏನು ತಿಂದೆ, ಸ್ವಲ್ಪ ತಿಂದಿದ್ವಿ, ಬಟ್ ಅದು ತಿನ್ನಂಗೆ ಇರಲಿಲ್ಲ. ಎನರ್ಜಿ ಇಲ್ಲದೆ ಬಂದು ಇಲ್ಲಿ ಬಂದು ಎಂಜಾಯ್ ಮಾಡಿದ್ಮೇಲೆ ನಮಗಿನ್ನ ಎನರ್ಜಿ ಜಾಸ್ತಿ ಆಗಿದೆ. ಅಷ್ಟು ಚೆನ್ನಾಗಿದೆ ಈ ಜಾಗ. ಮಸ್ಟ್ ವಿಸಿಟ್ ಪ್ಲೇಸ್. ಇವಾಗ ಕೋಟಿ ಅಬ್ಬಿ ಫಾಲ್ಸ್ ರೀಚ್ ಆಗಿದ್ದೀವಿ. ಆಸ್ ಐ ಸೆಡ್, ಈ ಫಾಲ್ಸ್ ತುಂಬ ಸಣ್ಣದು. ನೀರು ಇಲ್ಲಿಂದ ಅಲ್ಲಿವರೆಗೂ ಹರಿತಾ ಇದೆ. ಸ್ವಲ್ಪ ಜನ ಆಲ್ರೆಡಿ ಅವರು ನೀರಲ್ಲಿ ಸ್ವಲ್ಪ ಆಟ ಆಡ್ತಾ ಇದ್ದಾರೆ. ನಾವು ಹೋಗಿ ಆಟ ಆಡ್ಕೊಡ್ಬೇಕಂದ್ರೆ ಬಿಸಿಲು ಈ ರೇಂಜಿಗೆ ಬರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಬೆಂಗಳೂರಲ್ಲೇ ತಂಪಾಗಿತ್ತು ಈ ಮಡಿಕೇರಿಗಿಂತ. ಇಟ್ ಇಸ್ ಡೇ 2 ಆ್ಯಂಡ್ ಮಡಿಕೇರಿಲಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವಾಗ ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಕೋಟೆ ಬೆಟ್ಟ ಒಂದು 40 ಕಿಲೋಮೀಟರ್ ದೂರ ಇದೆ ನಮ್ಮ ಸ್ಟೇ ಇಂದ. ಕೋಟೆ ಬೆಟ್ಟಲ್ಲಿ ಒಂದು ಸೀಕ್ರೆಟ್ ಇದೆ. ಈ ಸೀಕ್ರೆಟ್ನ ಮೀಡಿಯಾ, ಇನ್ಸ್ಟಾಗ್ರಾಮ್, ನ್ಯೂಸ್ ಪೇಪರ್ ಎಲ್ಲ ಕಡೆ ನಿಮ್ಮಿಂದ ಹೈಡ್ ಮಾಡ್ತೀರಾ. ಆ್ಯಂಡ್ ಟುಡೇ ಐ ವಿಲ್ ರಿವೀಲ್ ಇಟ್. ವೀಲ್ ಸ್ಪಿನ್ ಆಗ್ಬಿಟ್ಟಿದೆ ಗ್ಯಾಪಲ್ಲಿ. ಅದು ಹುಷಾರಾಗಿ ಹೋಗ್ತಪ್ಪ, ಆರಾಮ್ಸೆ ಹೋದ್ರೆ ಆಯಿತು ಬೆಂಗಳೂರಿಗೆ. ಕೋಟೆ ಬೆಟ್ಟಲ್ಲಿ ಆ ಸೀಕ್ರೆಟ್ನ ನಾನು ರಿವೀಲ್ ಮಾಡ್ತೀನಿ. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತೀರಾ. ಬಟ್ ಇಟ್ ಇಸ್ ಆಲ್ಸೋ ಅ ಬ್ಯೂಟಿಫುಲ್ ಸೀಕ್ರೆಟ್. ಹೋಗೋಣ, ಜರ್ನಿ ಕಂಟಿನ್ಯೂ ಮಾಡೋಣ. ಕೋಟೆ ಬೆಟ್ಟ ರೀಚ್ ಆದ್ವಿ. ಇಲ್ಲಿಂದ ಟ್ರೆಕ್ ಮಾಡಕ್ಕೆ ಶುರು ಮಾಡಿ ಒಂದು 5% ಟ್ರೆಕ್ ಮಾಡ್ಬೋದು. ಅಷ್ಟೊಂದೆಲ್ಲ ಟ್ರೆಕ್ ಮಾಡೋ ಸ್ಕಿಲ್ ಇಲ್ಲ. 5% ಟ್ರೆಕ್ ಮಾಡಿ ಅಲ್ಲಿಂದ ವ್ಯೂ ಕ್ರೇಜಿ ಆಗಿದೆ, ತೋರಿಸ್ತೀನಿ.
12 ವರ್ಷಕ್ಕೆ ಒಂದ್ಸಲ ಹುಟ್ಟುತ್ತೆ ಈ ಫ್ಲವರ್ ಅಂತ, ಬಟ್ ದಟ್ ಈಸ್ ಫಾಲ್ಸ್. ಅಲ್ಲಿ 12 ವರ್ಷ ಅಲ್ಲ, ಇವಾಗಲೂ ಹುಟ್ಟಿದೆ ಅದೇ ನೀಲಕುರಿಂಜಿ, ಬಟ್ ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಇದೆ ಅಷ್ಟೇ. ನೀವು 12 ವರ್ಷ ಮಿಸ್ ಮಾಡದೆ ಬಂದು ನೋಡಿ, ಯಾರೂ ಇಲ್ಲ ಅಂತ ಹೇಳಲ್ಲ, ಬಟ್ 12 ವರ್ಷನೂ ಹುಟ್ಟುತ್ತೆ ಈ ಫ್ಲವರ್ಸ್. ಕೋಟೆ ಬೆಟ್ಟ ಆದ್ಮೇಲೆ ಒಂದು ಸ್ಮಾಲ್ ಬ್ರೇಕ್ ತಗೊಂತಾ ಇದೀವಿ. ಇಲ್ಲಿ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಜೊತೆ ಇದೆಲ್ಲ ಶಾಪ್ ಮಾಡ್ತಾ ಇದ್ದಾರೆ. ಏನಪ್ಪಾ ಹೋಮ್ ಮೇಡ್ ವೈನ್ಸ್ ಎಲ್ಲ ಇದೆ, ಆಮೇಲೆ ಚಾಕ್ಲೇಟ್ಸ್ ಇದೆ, ಅದೆಲ್ಲ ಶಾಪ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಒಂದು ಒಳ್ಳೆ ಪ್ಲಾನ್ ಮಾಡಿದೀವಿ. ಆ ಪ್ಲಾನ್ ಏನಂತ ಅಂದ್ರೆ, ಇಲ್ಲೊಂದು ಟಿಬೆಟಿಯನ್ ಟೆಂಪಲ್ ಇದೆ. ಆ ಟೆಂಪಲ್ಗೆ ಇಲ್ಲಿರೋರು ಯಾರು ನಮ್ಮ ಗ್ರೂಪಲ್ಲಿ ಯಾರು ನೋಡಿಲ್ಲ, ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಅದನ್ನ ಟ್ರೈ ಮಾಡಕ್ ಹೋಗ್ತಾ ಇದೀವಿ. ಆಸ್ ಯು ಕ್ಯಾನ್ ಸಿ, ಟಿಬೆಟಿಯನ್ ಟೆಂಪಲ್ಗೆ ಬಂದಿದ್ದೀವಿ. ತುಂಬ ರಶ್ ಇದೆ ಇಲ್ಲಿ. ಇಟ್ ಇಸ್ ಅ ವೆರಿ ಫೇಮಸ್ ಪ್ಲೇಸ್. ಕಟ್ಟಿರೋ ಜಾಗ ಟಿಬೆಟಿಯನ್ ಕಾಲೋನಿಲಿ, ಸೊ ಅವ್ರಿಗೆ ಬೇಕಾದಂಗೆ ಅವ್ರ ದೇಶದಲ್ಲಿ ಕಟ್ಕೊಂಡಿದ್ದಾರೆ. ಲೆಫ್ಟಿಗಿರೋದು ಗುರು ಪದ್ಮ ಸಂಭವ ಅಂತ, ಅವ್ರ ರೈಟಿಗಿರೋದು ಬುದ್ಧ ಅಮಿಟಾಯಸ್ ಅಂತ ಅಂತಾರೆ. ಮಧ್ಯದಲ್ಲಿರೋದು ಲಾರ್ಡ್ ಬುದ್ಧ ಇಮ್ಸ್. ಎಲ್ಲದೂ 60 ಫೀಟ್ ಟಾಲ್ ಇದೆ. ಆಮೇಲೆ 3 ಮಾಲ್ಸ್ ಅವ್ರವ್ರ ಗುರುಗಳು ಅವ್ರ ಫೋಟೋಗಳೆಲ್ಲ ಇದೆ. ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ತುಂಬ ಸ್ಕಲ್ಪ್ಚರ್ಸ್ ಎಲ್ಲ ಚೆನ್ನಾಗಿದೆ. ಪೇಂಟಿಂಗ್ ಎಲ್ಲ ಸುತ್ತಮುತ್ತ ಚೆನ್ನಾಗಿದೆ. ಟಿಬೆಟಿಯನ್ ಟೆಂಪಲ್ ಆದಮೇಲೆ ಇವಾಗ ನಾವು ಮೈಸೂರು ಕಡೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಹೋಗೋಕೆ ಇನ್ನೊಂದು ಹತ್ತತ್ರ ಒಂದು 50 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಬಟ್ ಅದಕ್ಕಿಂತ ಮುಂಚೆ ಊಟಕ್ಕೆ ನಿಲ್ಲಿಸ್ಬೇಕು. ಟೈಮ್ ಇವಾಗ 1 ಗಂಟೆ, 1:30 ಹಂಗೆ ಊಟ ಮಾಡಿಕೊಂಡು ಅದಾದಮೇಲೆ ಮೈಸೂರಿಗೆ ಹೋಗ್ತೀವಿ. ಆಲ್ಸೋ ಈ ಅಲ್ಲಿಂದ ಮಡಿಕೇರಿಯಿಂದ ಮೈಸೂರಿಗೆ ಫುಲ್ ರೋಡ್ ಪೂರ್ತಿ ಒಂದೇ ಸ್ಟ್ರೈಟ್ ರೋಡ್ ಥರ ಇದೆ. ರೋಡ್ಸ್ ಆರ್ ರಿಯಲಿ ಬೋರಿಂಗ್. ಮೈಸೂರಲ್ಲಿ ಏನು ಪ್ಲ್ಯಾನ್ ಅಂತ ಅಂದರೆ, ಶುಕಾವನ ಅಂತ ಒಂದು ಜಾಗ ಇದೆ. ಅಲ್ಲಿ ಬರ್ಡ್ ಸ್ಯಾಂಚುರಿ ಥರ ತುಂಬ ವೆರೈಟಿ ಪಕ್ಷಿಗಳಿದಾವಂತೆ. We are in Mysore. Guys, bird watching. Hey, camera, bada. ಕ್ಯಾಮ್ರಾ ಮುಂದೆ ಬರ್ಡ್ ವಾಚಿಂಗ್ ಅಂದರೆ ಪಕ್ಷಿ ನೋಡೋಕೆ ಬಂದಿದ್ದೀವಿ. ಸುಖಾವನ ಅಂತ ಮೈಸೂರಲ್ಲಿ ಬಂದು ಇಲ್ಲಿ ಪಕ್ಷಿಗಳು ನೋಡೋಕೆ ಬಂದಿದ್ದೀವಿ. ಪ್ಯಾರೆಟ್ಗಳು ತುಂಬ ಸ್ಪೀಷೀಸ್ ಇದೆ, ವಿಚ್ ಇಸ್ ನೈಸ್. ಒಂದು ಕಡೆಯಿಂದ ತುಂಬ ಚೆನ್ನಾಗಿತ್ತು, ತುಂಬ ಕಲರ್ಫುಲ್ ಆಗಿತ್ತು, ಎವ್ರಿಥಿಂಗ್ ಇಸ್ ನೈಸ್. ಬಟ್ ಅದನ್ನ ಏನಕ್ಕೆ ಇಂಪ್ರೆಸೆಂಟ್ ಮಾಡಿರೋದು ಗೊತ್ತಿಲ್ಲ. ಪಕ್ಷಿಗಳನ್ನೆಲ್ಲ ಕೇಜ್ಗೆ ಹಾಕಿ ನೋಡೋಕ್ಕಂತ ಬಿಟ್ಟಿರ್ತಾರೆ. ಅದಕ್ಕೊಂಥರ ಹಿಂಸೆ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ಐ ಡೋಂಟ್ ನೋ ವಾಟ್ ಈಸ್ ದ ಪರ್ಪಸ್, ವಾಟ್ ಈಸ್ ದ ಲಾಜಿಕ್ ಬಿಹೈಂಡ್ ಇಟ್. Any place is memorable if you have some good story attached to it. ಬೇಸಿಕಲಿ ನೀವು ಯಾವುದೇ ಜಾಗಕ್ಕೆ ಹೋಗಿ ಅಲ್ಲಿ ಸನ್ಸೆಟ್ ಆಗಲಿ, ಸನ್ರೈಸ್ ಆಗಲಿ, ಅಥವಾ ಎನಿ ಬ್ಯೂಟಿಫುಲ್ ಸೈಟ್ಸ್,
ಇಟ್ ಈಸ್ ಜಸ್ಟ್ ಅ ಬೋನಸ್ ಟು ದೋಸ್ ಮೆಮೊರೀಸ್. ನೀವು ಯಾವುದೇ ಜಾಗ ಆಗಲಿ ಒಂದು ಪರ್ಫೆಕ್ಟ್ ವಿಡಿಯೋ ಅಥವಾ ಒಂದು ಪರ್ಫೆಕ್ಟ್ ಟ್ರಿಪ್ ಮಾಡೋಕ್ಕಾಗಲ್ಲ, ಅದನ್ನು ಮೆಮೊರಬಲ್ ಟ್ರಿಪ್ ಮಾಡ್ಬೋದು.